ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಹಗರಣದಲ್ಲಿ ಕೆಪಿಎಸ್ಸಿ ಕಚೇರಿ ಸಿಬ್ಬಂದಿ ಭಾಗಿಯಾಗಿದ್ರ. ರಿಪಬ್ಲಿಕ್ ಕನ್ನಡಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಈ ಬಗ್ಗೆ ಇಂದು ಬೆಳಿಗ್ಗೆ ನನಗೆ ಮಾಹಿತಿ ಬಂದಿದೆ. ಪ್ರತಿ ಸಿಬ್ಬಂದಿಯ ಮಾಹಿತಿಯನ್ನ ಪಡಿತಾ ಇದ್ದೀನಿ. ಈ ಹಿಂದೆ ಫೆಬ್ರವರಿಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ವಿ. ದೂರಿನ ಅನ್ವಯ ಸಿಬ್ಬಂದಿ ಭಾಗಿ ಬಗ್ಗೆ ಗೊತ್ತಾಗಿದೆ. ಹಗರಣದಲ್ಲಿ ಭಾಗಿಯಾಗಿದ್ರೆ ಕೆಲಸದಿಂದ ತೆಗಿತೀವಿ ಅಂತವರನ್ನ. ರಿಪಬ್ಲಿಕ್ ಕನ್ನಡಕ್ಕೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿಯವರ ಹೇಳಿಕೆ. ಎಸ್, ನಮ್ಮ ಜೊತೆ ಈಗ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಇದ್ರೆ ಮಾತಾಡ್ಸಿದವ್ರನ್ನ. ಮೇಡಮ್ ನಮಸ್ತೆ. ಈಗ ಮತ್ತೆ 319 ಪೋಸ್ಟ್ಗಳಿಗೆ ಮತ್ತೀಗ ಅಧಿಸೂಚನೆ ಆಗಿದೆ. ಈ ಬಾರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಮೇಡಮ್? ಈ ಬಾರಿ ಪರೀಕ್ಷೆಯನ್ನು ನಾವು ಯುಪಿಎಸ್ಸಿ ಮಾದರಿಯಲ್ಲೇ ಮಾಡಬೇಕು ಅಂತ ಹಿಂದಿನ ಆಯೋಗದ ಸಭೆನಲ್ಲೇನೆ ಅವರು ತೀರ್ಮಾನ ತಗೊಂಡಿದ್ರು. ಹಾಗಾಗಿ ನಾವು ಅದನ್ನು ಯುಪಿಎಸ್ಸಿ ಮಾದರಿಯಲ್ಲಿ ಪ್ರಥಮ ಬಾರಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಕಂಪ್ಲೀಟ್ ಆಗಿ ಹಾಕಿದ್ದೇವೆ. ನಮ್ಮ ಸಿಬ್ಬಂದಿಗಳಿಗೆ ಕೂಡ ಈಗಾಗಲೇ ನಾನು ಅವರೆಲ್ಲರ ಹತ್ರನೂ ಒಂದು ಸರ್ಟಿಫಿಕೇಟ್ ರೀತಿಯಲ್ಲಿ ತಗೊಳ್ಬೇಕಂತಿದ್ದೀನಿ. ಈಗಾಗಲೇ ನಾವು ಒಳಗಡೆ ಯಾರಾದರೂ ಈ ತರದ ಅಕ್ರಮಗಳಿಗೆ ಕೈ ಜೋಡಿಸಿದಾರಾ ಅನ್ನುವಂಥದ್ದು ಒಂದು ದೂರನ್ನ ನಾವು ಕೊಟ್ಟಿದ್ವಿ ಹಿಂದೆ ಫೆಬ್ರವರಿಯಲ್ಲಿ 2026 ಅಲ್ಲಿ ನಾನು ಬಂದ ಹೊಸರಲ್ಲಿ. ಆ ದೂರಿನ ವಿಚಾರಣೆ ನಡೆಸುವಾಗ ಒಬ್ರು ಇಬ್ರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. ಕೆಪಿಎಸ್ಸಿ ಕಚೇರಿ ಒಳಗಡೆ ಸಿಬ್ಬಂದಿಗಳು ಇದರಲ್ಲಿ ಇನ್ ದ ಸೆನ್ಸ್ ಯಾವ ತರ ಆಗಿದ್ದಾರೆ ಅನ್ನೋದು ಇನ್ನೂ ನಮಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಬಟ್ ಇವತ್ತು ಬೆಳಗ್ಗೆ ತಾನೇ ನನಗೆ ಅದ್ರ ಮಾಹಿತಿ ಬಂದಿದೆ. ಸೊ ಆ ರೀತಿ ಏನಾದ್ರೂ ಪ್ರೂವ್ ಆದ್ರೆ ನಾವು ಅವರನ್ನು ಕೆಲಸದಿಂದ ತೆಗೆಯುವಂತದ್ದೇ. ನಾನು ಅವತ್ತೇ ಹೇಳ್ದಂಗೆ ಈ ತರದ ಕಾರ್ಯ ಇರೋ ಕಡೆ ತುಂಬಾ ಗೌಪ್ಯವಾಗಿ ಕಾನ್ಫಿಡೆನ್ಷಿಯಲಿ ಪಾರದರ್ಶಕವಾಗಿ ನಡೆಸ್ತಾ ಇರುವಾಗ ಸಿಸ್ಟಮ್ ಒಳಗಡೆಯಿಂದನೇ ತಪ್ಪು ಮಾಡುವಂತದ್ದನ್ನು ಯಾರು ಕ್ಷಮಿಸಬಾರದಂತ ತಪ್ಪದು. ಒಳಗಡೆ ಇದ್ದಾರಂತ ಡೌಟ್ ಬಂದಿದ್ದಾನೆ ಏನಾದ್ರು? ಅಲ್ಲ, ಅದೇ ಈಗ ನಮಗೆ ಡೌಟ್ ಅಂತ ಅಲ್ಲ, ಬಟ್ ನಾವು ದೂರ್ ಕೊಟ್ಟಾಗ ಈಗ ಗೊತ್ತಾಗ್ತಾ ಇದೆ ಒಳಗಡೆನವ್ರು ಇದ್ದಾರೆ ಅಂತ. ಇದ್ರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ಬಹಳ ಕಠಿಣವಾದ ಕ್ರಮ ತಗೋಬೇಕು ನಾವು. ಅಂದ್ರೆ ಈ ವ್ಯವಸ್ಥೆನಲ್ಲಿ ಅವ್ರು ಇರಬಾರ್ದು.